ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ. ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ. ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ, ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ನಮಸ್ಕಾರ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಅನುಭವ್ ಕಾರ್ಯಕ್ರಮ ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ರವರ ಬಾನುಲಿ ಕೇಂದ್ರದಲ್ಲಿ. ಈ ಯೋಜನೆಯು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಡಿಫೆನ್ಸ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದೆ. ಈ ಯೋಜನೆಯನ್ನು ರೂಪಿಸಿದವರು ಡಾಕ್ಟರ್ ಶ್ರೀಧರ್, ಈ ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ ಮತ್ತು ಈ ಯೋಜನೆಯ ಸಂಯೋಜಕರು ಸಾಯಿ ಸುಧಾ, ಪೂಜಾ ಮರುಡ, ಕೌಸಲ್ಯ. ಕೇಳುಗರೆ, ಭಾರತ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಯನ್ನು ತೆರೆದಿದೆ. ಹಿರಿಯ ನಾಗರಿಕರು ಮತ್ತು ಅವರಿಗೆ ಸಂಬಂಧಪಟ್ಟವರು ಯಾವುದೇ ಸಹಾಯ ಸೌಲಭ್ಯಗಳಿಗೆ ಮತ್ತು ಕಾನೂನು ವಿಚಾರಗಳಿಗೆ, ಆಪ್ತ ಸಮಾಲೋಚನೆಗೆ, ಇನ್ನೂ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿಗೆ ಕರೆ ಮಾಡಬಹುದು. ಸಹಾಯವಾಣಿಯ ದೂರವಾಣಿ ಸಂಖ್ಯೆ 145667. ಎಲ್ಲ ಹಿರಿಯ ನಾಗರಿಕರು ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಸಹಾಯವಾಣಿಯ ಸಂಖ್ಯೆ 14567. ಈ ಸಹಾಯವಾಣಿಯು ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಕಾರ್ಯನಿರ್ವಹಿಸುತ್ತದೆ. ಬನ್ನಿ ಕೇಳುಗರೆ, ನಮ್ಮೊಂದಿಗೆ ಕೆಲವು ಹಿರಿಯ ನಾಗರಿಕರಿದ್ದಾರೆ. ಅವರು ಯಾವ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದಾರೆ ಎಂದು ಕೇಳಿ ಬರೋಣ. ಶುಭೋದಯ ಸ್ನೇಹಿತರೆ, ನಾನು ಆರ್ ಗೋವರ್ಧನ್. ಈ ದಿನ ನಿಮ್ಮನ್ನೆಲ್ಲನೂ ಕೂಡ ಈ ಅನುಭವ ರೇಡಿಯೋ ಕಾರ್ಯಕ್ರಮ ಇನ್ ಕೊಲಾಬರೇಷನ್ ವಿತ್ ಸೋಷಿಯಲ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲನೂ ಕೂಡ ಸ್ವಾಗತಿಸೋದಕ್ಕೆ ನಾನು ಬಹಳ ಸಂತೋಷವಾಗುತ್ತೆ. ಮೊಟ್ಟ ಮೊದಲಿಗೆ ಇವತ್ತಿನ ವಿಷಯ ನಮ್ಮ ಬಾಲ್ಯದ ದಿನಗಳನ್ನು ಜ್ಞಾಪಿಸ್ಕೊಳ್ತಾ ನಮ್ಮ ಈ ಸಂವಾದವನ್ನ ಶುರು ಮಾಡೋಣ. ಬೆಂಗಳೂರಿನಲ್ಲೇ ನಾನು ಹುಟ್ಟಿ ಬೆಳೆದು ಇಲ್ಲೇ 1-1.5 ಕಿಲೋಮೀಟರ್ ಹತ್ತಿರದಲ್ಲೇ ಈ ಸ್ಟೇಷನ್ ಹತ್ತಿರದಲ್ಲೇ ನಾನು ಹುಟ್ಟಿ ಬೆಳೆದು ನನ್ನ ಜೀವನವನ್ನು ನಡೆಸಿ ಇವತ್ತಿನ ದಿನ ನನ್ನ 66 ವಯಸ್ಸನ್ನು ನಾನು ಕಳೆದಿದ್ದೇನೆ. ಇರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ ಹುಟ್ಟಿ ಬೆಳೆದು ಮಾಸ್ಟರ್ ಆಫ್ ಸೈನ್ಸ್ ಇನ್ ಜಿಯಾಲಜಿ ಮಾಡಿ ಬ್ಯಾಂಕಲ್ಲಿ ನಾನು ನೌಕರಿ ಮಾಡಿ ನನ್ನನ್ನು ಇವತ್ತಿನ ದಿನ ಈ ನೈಟಿಂಗೇಲ್ ಸಂಸ್ಥೆಯಿಂದ ನಾನು ನಮ್ಮ ಸ್ನೇಹಿತರುಗಳ ಜೊತೆಯಲ್ಲಿ ಇವತ್ತಿನ ದಿನ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಿಮ್ಮ ಅನುಭವಗಳನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬೊಬ್ಬರಾಗಿ ನಮ್ಮ ರಾಘವೇಂದ್ರ ಅವರಿಗೆ ನಾನು ಕೇಳ್ಕೊತೇನೆ. ರಾಘವೇಂದ್ರ ಅವರವರು ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಕೆಲಸ ಮಾಡಿ ತಮ್ಮ ಹುದ್ದೆಯನ್ನು ನಿರ್ವಹಿಸಿ ಮಾಡಿ ಬಂದಿರತಕ್ಕಂತಹ ಬಾಲ್ಯದ ದಿನಗಳನ್ನು ಹೇಗೆ ಕಳೆದಿದ್ದೀರಿ ಅನ್ನೋ ಕೇಳೋದಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ. ನಮಸ್ಕಾರ ಗೋವರ್ಧನ್ ಅವರಿಗೆ ಹಾಗೂ ನನ್ನ ಸ್ನೇಹಿತರಿಗೆ. ತಾವು ಕೇಳಿದ್ದು ನಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಏನು ಕೇಳೋದಕ್ಕೆ. ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ನಾನು ಹುಟ್ಟಿದ್ದು ಬಳ್ಳಾರಿಯಲ್ಲಿ. ಅಂದ್ರೆ ನಾವು ಟೋಟಲಿ 5 ಬ್ರದರ್ಸ್. ಅದ್ರಲ್ಲಿ ನಾನೇ ಎಲ್ಡಸ್ಟ್. ನಾವು 3 ಬ್ರದರ್ಸ್ ಬಳ್ಳಾರಿಯಲ್ಲೇ ಹುಟ್ಟಿದ್ದು. ಆಮೇಲೆ ಮಿಕ್ಕಿದ 4ನೇ ಬ್ರದರ್ ಹುಟ್ಟಿದ್ದು ಮೈಸೂರಲ್ಲಿ, ಇನ್ನೊಬ್ಬ ಬೆಂಗಳೂರಿನಲ್ಲಿ ಹುಟ್ಟಿದ್ದು. ಸೊ ನಾವು ಬಾಲ್ಯದ ದಿನಗಳು ಇನಿಷಿಯಲಿ ಬಳ್ಳಾರಿಲಿ ಹುಟ್ಟಿದ್ರು ನಾವು ಮೈಸೂರು ಸ್ವಲ್ಪ ದಿವಸ, ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿನಲ್ಲೇ ನಾವು ಸುಮಾರು ನನಗೆ 5 ವರ್ಷ ಇದ್ದಾಗೇನೋ ಬೆಂಗಳೂರು ಬಂದಿದ್ದು ನೆನಪು ನನಗೆ. ಅವಾಗಿಂದ ಬೆಂಗಳೂರಿನಲ್ಲೇ ನಮ್ಮ ಜೀವನ ನಡೆಸಿದ್ವಿ ನಾವು. ನನ್ನ ಬಾಲ್ಯ ನೆನಪುಗಳು ದಿನಗಳು ಅಂತಂದ್ರೆ, ನಾನು ಆ್ಯಕ್ಚುಲಿ ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ವಿ. ನಾನು ಓದಿದ್ದೆಲ್ಲ ಸ್ಕೂಲಿಂಗ್ ಮಾಡಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ಸು, ಆ ಥರದಲ್ಲೂ ಓದಿದ್ದು. ಆ್ಯಕ್ಚುಲಿ ಅಪ್ ಟು ನಾನು ಹೇಳ್ಬೇಕು ಅಂತಂದ್ರೆ SLC ತನಕ ನಾವು ಬರೀ ಗೌರ್ಮೆಂಟ್ ಸ್ಕೂಲ್ಗಳು, ಅಂಥ ಸ್ಕೂಲ್ಗಳಲ್ಲೇ ಓದಿದ್ದು. ಕಾಲೇಜ್ ಲೆವೆಲಲ್ಲೇ ಬೇರೆ ಕಾಲೇಜ್ ಸೇರಿ ಒಳ್ಳೆ ಕಾಲೇಜ್ ಸೇರಿದ್ದಾಯಿತು. ಸೊ ಬಾಲ್ಯ ದಿನಗಳಲ್ಲಿ ನಾವು ನಮ್ಗೇನು ಮಾಡಿದ್ರು ಅಂದ್ರೆ, ನಮ್ಮ ತಂದೆ ತಾಯಿಗಳು ಏನು ಮಾಡಿದ್ರು, ನಾವು ತುಂಬ ಚೇಷ್ಟೆ ಮಾಡೋ ಹುಡುಗರಾಗಿದ್ವಿ. ಭಾಳ ಚೇಷ್ಟೆ ಮಾಡ್ತಾ ಇದ್ವಿ. ನಮ್ಗೆ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಎಲ್ಲರಿಗೂ 1 ವರ್ಷ ಜಾಸ್ತಿ ಕೊಟ್ಟು ಸೇರಿಸ್ಬಿಟ್ರು. ಅಂದರೆ ಇವಾಗ ನಾವು 1956 ಹುಟ್ಟಿದ್ದ ಅಂತ 1955 ಅಂತ ಹೇಳಿ ಸೇರಿಸ್ಬಿಟ್ರು.
ಆತರ. ಯಾಕಂದ್ರೆ ನಾವು ಸ್ಕೂಲಿಗೆ ಸೇರ್ಲಿ, ಇವ್ರ ಮನೇಲಿ ಗಲಾಟೆ ಕಡಿಮೆ ಆಗ್ಲಿ, ಬರೀ ಗಂಡು ಹುಡುಗರು, ಹೆಣ್ಮಕ್ಳು ಇಲ್ಲ ಮನೇಲಿ, ಬರೇ ಚೇಷ್ಟೆ. ಸೊ ಆತರ ನಾವು ನಮ್ಮ ಬ್ರದರ್ಸ್ 3 ಬ್ರದರ್ಸ್ ಹಾಗಾಗಿದೆ. ಸ್ಕೂಲಲ್ಲಿ ತಕ್ಕಂತೆ ನಾವು ಪರವಾಗಿಲ್ಲ, ಎಜುಕೇಶನ್ ಅಲ್ಲಿ ನಾವು ಸುಮಾರು ಚೆನ್ನಾಗಿ ಓದ್ತಾ ಇದ್ವಿ. ಆಟದಲ್ಲಿ ತುಂಬಾ ಜಾಸ್ತಿ ಇರ್ತಾ ಇದ್ವಿ. ನಾನಂತೂ ಬಹಳ ಕ್ರಿಕೆಟ್ ಆಡ್ತಿದ್ದೆ ನಾನು. ಸ್ಕೂಲ್ ವಯಸ್ಸಲ್ಲಿ ಯಾವಾಗೂ ಜಾಸ್ತಿ ಬೀದಿಯಲ್ಲೇ ಇರ್ತಾ ಇದ್ವಿ, ಮೋರ್ ದನ್ ಮನೆಕಿನ್ನ ಬೀದಿಯಲ್ಲೇ. ಎಷ್ಟೋ ಸಲ ಎಷ್ಟು ಬೀದಿಯಲ್ಲಿ ಇರ್ತಿದ್ವಿ ಅಂತಂದ್ರೆ ನಮ್ಮಮ್ಮ ಒಂದ್ಸಲ ನಮ್ಮನ್ನ ಹುಡ್ಕೊಂಡ್ ಬರೋರು ಆಚೆ, ಎಲ್ಲಿದ್ದಾನೆ ಒಂದು ಕಿವಿ ಹಿಡ್ಕೊಂಡು ಎಳ್ಕೊಂಡು ಹೋಗೋರು ಮನೆಗೆ, ಬಾ ನಿನ್ ತಿಂಡಿ ತಿನ್ನು, ಬಾ ನೀನ್ ಊಟ ಮಾಡು ಅಂತ. ಬಳ್ಳಾರಿನಲ್ಲೇ ಕಳೆದ್ರೆ ನೀವು? ಇಲ್ಲ ಬಳ್ಳಾರಿಯಲ್ಲಿ 5 ವರ್ಷ, ಹೇಳಿದ್ನಲ್ಲ ನಾ 5 ವರ್ಷ ಆದ್ಮೇಲೆ 5 ವರ್ಷಕ್ಕೆ ನಾವು ಬೆಂಗಳೂರಿಗೆ ಬಂದಿದ್ದು. 3 ವರ್ಷ ಇದ್ದಾಗ ಅಲ್ಲಿ ತನಕ ಬಳ್ಳಾರಿಯಲ್ಲಿ ಇದ್ದಿದ್ದು. ಅದಾದ್ಮೇಲೆ 2 ವರ್ಷ 1 ಇಯರ್ ಮೈಸೂರಲ್ಲಿ ಇದ್ವಿ. 4 ವರ್ಷ ಆದ್ಮೇಲೆ 5ನೇ ವರ್ಷ, ಆಮೇಲೆ 5ನೇ ವರ್ಷ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದ್ಬಿಟ್ರು ನಾವೆಲ್ಲ. ಅವಾಗಿಂದ ವಿ ಹ್ಯಾವ್ ಕಂಟಿನ್ಯೂ ಟು ಲಿವ್ ಇನ್ ಬೆಂಗಳೂರು ಓನ್ಲಿ. ಸೊ ನಮ್ಮ ಬಾಲ್ಯ ದಿನಗಳು ಈ ತರ ನಮ್ಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಷ್ಟು ಇದಿರಲಿಲ್ಲ, ನೆನಪುಗಳು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಚಿಕ್ಕ ಹುಡುಗರು, ಬಟ್ ಚೇಷ್ಟೆ ಸಿಕ್ಕಾಪಟ್ಟೆ ಮಾಡ್ತಾ ಇದ್ವಿ, ಅಷ್ಟು ಗೊತ್ತು ನಮ್ಗೆ. ಬೆಂಗಳೂರಿಗೆ ಬಂದ್ಮೇಲೆ, ಬೆಂಗಳೂರಿನಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಬೆಂಗಳೂರಿಗೆ ಬಂದಿದ್ದು ನಾವಿದ್ದು ಶ್ರೀರಾಮ್ಪುರ ಏರಿಯಾದಲ್ಲಿ. ಬೆಂಗಳೂರು ಬಂದ ತಕ್ಷಣ ನಮ್ಮ ಫಾದರ್ ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೆ ಬಳ್ಳಾರಿಯಿಂದ ಬೆಂಗಳೂರು ಟ್ರಾನ್ಸ್ಫರ್ ಆಯ್ತು, ಮೈಸೂರಿಂದ ಬೆಂಗಳೂರು ಟ್ರಾನ್ಸ್ಫರ್ ಆಯ್ತು. ಬೆಂಗಳೂರಿನೆಲ್ಲ ಫಸ್ಟ್ ಶ್ರೀರಾಮ್ಪುರ ಏರಿಯಾದಲ್ಲಿದ್ವಿ. ಅಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿದ್ರು ನಮ್ಮ ಮನೇಲಿ. ಆ ಸ್ಕೂಲಲ್ಲಿ ಆದ್ಮೇಲೆ ಏನ್ ಮಾಡಿದ್ವಿ, ನಾವು ಮಲ್ಲೇಶ್ವರಂ ಬಂದ್ವಿ. ಆಮೇಲೆ 1-2 ವರ್ಷ ಶ್ರೀರಾಮ್ಪುರ ಏರಿಯಾದಲ್ಲಿ ಮಲ್ಲೇಶ್ವರಂ ಬಂದ್ವಿ. ಮಲ್ಲೇಶ್ವರಂ ಬಂದಾದ್ಮೇಲೆ ಅಲ್ಲಿ ಬಹಳ ವರ್ಷ ಮಲ್ಲೇಶ್ವರದಲ್ಲೇ ನಾವು ಇದ್ದಿದ್ದು. ಸೊ ಮಲ್ಲೇಶ್ವರಂ ನೆನಪುಗಳೇ ನಂಗೆ, ನನ್ನ ಬಾಲ್ಯದ ನೆನಪುಗಳೆಲ್ಲ ಮಲ್ಲೇಶ್ವರಂ ಸುತ್ತಮುತ್ತ ಜಾಸ್ತಿ ಇದೆ. ಅಲ್ಲಿ ಆಕ್ಚುಲಿ ನಾವು ಆಟ ಆಡಕ್ ಹೋಗ್ತಾ ಇದ್ದಿದ್ದು. ಮಲ್ಲೇಶ್ವರಂ ಪ್ಲೇ ಗ್ರೌಂಡ್ ಇದೆ, ಮಲ್ಲೇಶ್ವರಂ 5th ಕ್ರಾಸ್ ಅಲ್ಲಿ ಒಂದು ಪ್ಲೇ ಗ್ರೌಂಡ್ ಇದೆ. ಆ ಪ್ಲೇ ಗ್ರೌಂಡ್ ಅಲ್ಲಿ ಹೋಗಿದ್ದೆ, ನಾವು ಬಹಳ ಕ್ರಿಕೆಟ್ ಆಡ್ತಾ ಇದ್ವಿ. ಬೆಳಗ್ಗೆ ಬ್ಯಾಟ್ ಹಿಡ್ಕೊಂಡು ಹೋಗ್ಬಿಟ್ಟ ಅಂತಂದ್ರೆ ಇನ್ನು ಸಾಯಂಕಾಲನೇ ಬರೋದು. ಅಲ್ಲೇ ಯಾವ್ದೋ ಸುತ್ತಮುತ್ತ ಇರೋ ಹೋಟ್ಲಲ್ಲಿ ಯಾವ್ದಂದ್ರೆ ನೀರ್ ಕುಡಿತಾ ಇದ್ವಿ, ಏನೋ ತಿಂತಾ ಇದ್ವಿ. ನಾವು ಅದ್ರ ಬಗ್ಗೆ ಗಮನ, ನಾವು ಮನೆಗೆ ಬರ್ತಿರಲಿಲ್ಲ ಜಾಸ್ತಿ, ಹೇಳಿದ್ನಲ್ಲ. ಸೊ ಆತರ ಬಹಳ ಚೇಷ್ಟೆ ಮಾಡ್ತಾ ಇದ್ವಿ. ಈ ತರ ನೆನಪುಗಳು. ಆಮೇಲೆ ಅವಾಗೆಲ್ಲ ನಮ್ಮ ಹುಡುಗರೆಲ್ಲ, ಚಿಕ್ಕ ಹುಡುಗರೆಲ್ಲ ನಮ್ಗೆ ಅವಾಗೆಲ್ಲ ನಾವು ಗೀತಾಂಜಲಿ ಥಿಯೇಟರ್ ಅಂತ ಒಂದು ಇತ್ತು ಮಲ್ಲೇಶ್ವರದಲ್ಲಿ. ಆ ಥಿಯೇಟರ್ಗೆ ಹೋಗ್ತಾ ಇದ್ವಿ ನಾವು. ಆ ಥಿಯೇಟರ್ ಅಲ್ಲಿ 50 ಪೈಸೆ ಟಿಕೆಟ್ ನಾವು ಫ್ರೆಂಡ್ಸ್ ಎಲ್ಲ 50 ಪೈಸೆ ಅರೇಂಜ್ ಮಾಡ್ಕೊಳ್ಳೋದು. ನಮ್ಮ ಫ್ರೆಂಡ್ಸ್ ಅಲ್ಲಿ ಇಷ್ಟು ಜನರಲ್ಲಿ ಒಬ್ಬ ಸ್ವಲ್ಪ ದುಡ್ಡಿರೋನಿದ್ದ, ಅವನು ನಮ್ಮನ್ನೆಲ್ಲ ಪಿಕ್ಚರ್ ಕರ್ಕೊಂಡು ಹೋಗೋನು. ಬರೇ ನಾವೆಲ್ಲ ಕರ್ಕೊಂಡು ಹೋಗ್ತಾ ಎಲ್ಲ ರಾಜ್ಕುಮಾರ್ ಪಿಕ್ಚರ್ ಕರ್ಕೊಂಡು ಹೋಗ್ಬಿಡೋರು. ನಾವು ಅವಾಗೆಲ್ಲ ಏನ್ ಮಾಡ್ತಿದ್ವಿ, ನಮ್ಗೆ ದುಡ್ಡು ಕಡಿಮೆ ಇರ್ತಿತ್ತು ಅಂತ ಅಂದ್ಬಿಟ್ಟು 50 ಪೈಸೆ ಗಾಂಧಿ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ರಾಜ್ಕುಮಾರ್ ಪಿಕ್ಚರ್ ನೋಡೋದು. ಅವಾಗ ಏನಪ್ಪಾ ಒಂದು ಪಿಕ್ಚರ್ಸ್ ಎಲ್ಲ ನೋಡೋದು, ಅದೇ ನಮ್ಗೆ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಪ್ಲಸ್ ಗೇಮ್ಸ್. ಸೊ ಈ ತರ ನಾವು ಬಾಲ್ಯ ಕಳ್ಕೊಂಡ್ ಬಂದಿದೀವಿ. ಬಾಲ್ಯದ ಇದು. ಆನಂದ್ ಅವರೇ, ನಿಮ್ಮ ಬಾಲ್ಯದ ನೆನಪುಗಳನ್ನ ನೀವು? ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋದು. ನನ್ನ ನೆನಪು ಭಾಳ ಹಿಂದಕ್ಕೆ ಹೋದಾಗ ನನಗೊಂದು 3-4 ವರ್ಷ ಇರ್ಬೋದು. ಆವಾಗ ನಾವು ಬೆಂಗಳೂರಲ್ಲಿ ಶಾಮಣ್ಣ ಪಾರ್ಕ್ ಅಂತ ಇದೆ, ನೆಟ್ಕಲಪ್ಪ ಸರ್ಕಲ್ ಹಿಂದ್ಗಡೆ, ಅಲ್ಲಿದ್ವಿ. ಪೂರ್ವಸ್ ಬ್ಲಾಕ್ ಅಂತ ಅದರ ಹೆಸರು ಇವಾಗಲೂ ಇದೆ. ಆ ಮನೆಯಲ್ಲಿ ಹೆಂಚಿನ ಮನೆ ಒಳಗಡೆ ಬಾಡಿಗೆ ಮನೆಯಲ್ಲಿ ಇದ್ವಿ ನಾವು. ಅಲ್ಲಿ ಹಳೆ ಕಾಲದ ಮನೆ, ಇವಾಗ ಎಷ್ಟೋ ಜನ ನೋಡಿರೋದಿಲ್ಲ ಅಂತ ಮನೆ. ಇಟ್ ವಾಸ್ ಎ ಟೈಲ್ಡ್ ಹೌಸ್. ಟಾಯ್ಲೆಟ್ ಎಲ್ಲ ಹಿಂದ್ಗಡೆ ಸಪ್ರೇಟ್ ಆಗಿ ನಡ್ಕೊಂಡು ಹೋಗ್ಬೇಕು. ಕಾರ್ನರ್ ಆಫ್ ದಿ ಪ್ಲಾಟ್ ಇತ್ತು. ಅಲ್ಲಿ ನನ್ನ ನೆನಪು ಭಾಳ ಚಿಕ್ಕವನಾಗಿದ್ದಾಗ ನೆನಪಲ್ಲಿದೆ. ಅಲ್ಲಿ ಪಕ್ಕದ ಮನೆ ಒಳಗಡೆ ಒಬ್ಬರಿದ್ದರು, ಕಸ್ತೂರಿ ಅಯ್ಯಂಗಾರ್ ಅಂತ ಒಬ್ಬರಿದ್ದರು. ಅವ್ರ ಮನೇಲಿ ಮಕ್ಕಳಿರಲಿಲ್ಲ. ಯಾವಾಗಲೂ ಅವ್ರ ಮೇಲೆ ಕರ್ಕೊಂಡು ಕೂರಿಸ್ಕೊಳ್ತಾ ಇದ್ರು. ಅವ್ರ ಮುಂದ್ಗಡೆ ಅಂಗಡಿ ಇಟ್ಟಿದ್ರು, ಹಿಂದ್ಗಡೆ ಮನೆ. ಈ ಹಾಲ್ ಮುಂದ್ಗಡೆ ವರಂಡಾ ಕಮ್ ಹಾಲು, ಆದರೆ ಒಳಗಡೆಯಿಂದನೇ ಹೋಗ್ತಾ ಇದ್ರು ಮನೆಗೆ. ಮುಂದ್ಗಡೆ ಅಂಗಡಿ, ಹಿಂದ್ಗಡೆ ಮನೆ, ಪಕ್ಕದ ಮನೆ. ನಾನು ಚಿಕ್ಕ ಹುಡುಗ ಮಗು ಆಗಿದ್ದಾಗಿದ್ದು ನನಗೆ ಜ್ಞಾಪಕ. ನಾನು ಯಾವಾಗಲೂ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮಕ್ಕಳೆಲ್ಲ ಕರ್ಕೊಂಡು ದೇ ಯೂಸ್ ಟು ಎಂಟರ್ಟೈನರ್ಸ್ ಇದ್ವಿ. ಅವಾಗ ಏನಪ್ಪ ಗಲಾಟೆ ಅಂದರೆ ಯಾವಾಗಲೂ ಕೂಗಾಟ ದಾರಿನಲ್ಲಿ. ಆಲ್ವೇಸ್ ದೇ ಯೂಸ್ ಟು ಬಿ ಪ್ರೊಸೆಷನ್ಸ್ ಆ್ಯಂಡ್ ಶೌಟಿಂಗ್. ಎಲ್ಲರೂ ಬಾವುಟಲ್ಲಿ ಇಟ್ಕೊಂಡು ಓಡಾಡೋರು. ಪ್ರೀ ಇಂಡಿಪೆಂಡೆನ್ಸ್ ಡೇಸ್ ಆವಾಗ ಇದು ಬಂದಿರಲಿಲ್ಲ. ಏನೇನು ಸ್ವತಂತ್ರ ಬರೋ ಟೈಮು ಆವಾಗ. ಆ ಸ್ವತಂತ್ರ ಬಂತು, ಎಲ್ಲ ಕೂತ್ಕೊಂಡು ಓಡಾಡಿ ಏನು ಜಗಳಗಳು, ಗಲಾಟೆ. ಅದಕ್ಕಿಂತ ಮುಂಚೆ ಇನ್ನೊಂದು ಜ್ಞಾಪಕ ಏನು ಅಂದರೆ, ಪ್ಲೇನ್ಗಳು ಓಡಾಡ್ತಾ ಇದ್ರು ಜೋರಾಗಿ. ಪ್ಲೇನ್ ಬಂತು ಅಷ್ಟು ಎಲ್ಲರೂ ಕಿಟಕಿ ಬಾಗಿಲು ಹಾಕ್ಬಿಡ್ತಾ ಇದ್ರು. ಆವಾಗ ಏನಪ್ಪ ಅಂತ ಹೇಳಿದ್ರೆ, ಪೀಪಲ್ ವರ್ ಡ್ಯಾಮ್ ಸ್ಕೇರ್ಡ್ ಆಫ್ ಜರ್ಮನ್ ಅಟ್ಯಾಕ್ ಬೈ ಪ್ಲೇನ್ಸ್. ಬಾಂಬ್ ಹಾಕ್ಬಿಡ್ತಾರೆ,
ಜರ್ಮನ್ಸ್ ಬೆಂಗಳೂರು ಬಂದು ಬಾಂಬ್ ಹಾಕ್ಬಿಡ್ತಾರೆ ಅನ್ನೋದು ಬಹಳ ಭಯ ಇತ್ತು ಅವಾಗ ಆಗಿತ್ತಂತೆ. Second World War. ನನಗೆ ಗೊತ್ತಿಲ್ಲ ಅವಾಗಿತ್ತು. ಅವಾಗ ನಮ್ಮನೆ ಒಳಗಡೆ ಇದ್ದ ಫರ್ನಿಚರ್ ಎಲ್ಲ ನಮ್ಮ ಫಾದರ್ರು ದೊಡ್ಡ ದೊಡ್ಡ ಸಾಮಾನುಗಳೆಲ್ಲ ಅವ್ರು ನೇಟಿವ್ ಬ್ಲೆಸ್ಸಿಂಗ್ ಹಾಕ್ಸ್ಬಿಟ್ಟು ಬೇಡ ಬೇರೆ ಥಿಂಗ್ ಏನೋ ಅವಾಗಿನ ಐಡಿಯಾ ಅವ್ರದ್ದು. ಎಂಥ ಸಮಯ ಬಂತು ಅಂದರೆ ಸುಮ್ಮನೆ ಒಂದು ಬಾಗಿ ಇಟ್ಕೊಂಡು ಹೊರಟೋಗಿ ಬೆಂಗಳೂರು ಬಿಟ್ಬಿಟ್ಟು ಖಾಲಿ ಮಾಡಿಬಿಡ್ಬೇಕು ಅಂತ ಬೆಂಗಳೂರು ಬಂದು ಜರ್ಮನ್ಸ್ ಬಾಂಬ್ ಹಾಕ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆ. ಆಗ ಪ್ರೀ 1947 ಸೆಕೆಂಡ್ ವರ್ಲ್ಡ್ ವಾರ್ ವೆನ್ ಇಟ್ ವಾಸ್ ರೇಜಿಂಗ್ ದಿಸ್ ವಾಸ್ ದಿ ಥಿಂಗ್. ಆವಾಗಿಂದ ನನಗೆ ನಂಬಿಕೆ ಇದೆ. ಸ್ಕೂಲು ಅಲ್ಲಿಂದ ನಾನು ಸ್ಕೂಲು ಆವಾಗ ಏನಾಯ್ತು ಚಿಕ್ಕ ಹುಡುಗ ಇದೆ. ಆಮೇಲೆ ಅದೆಲ್ಲ ಜನರು ಏನು ದೊಡ್ಡ ಗಲಾಟೆ ಎಲ್ಲ ಸಂಭ್ರಮ ಎಲ್ಲ ನೋಡು ಏನು ಇಂಡಿಪೆಂಡೆನ್ಸ್ ಬಂತು ಇಡೀ ಎಲ್ಲರೂ ಬಾಗಿ ಏನು ಬಾವುಟಗಳು ಇಟ್ಕೊಂಡು ನ್ಯಾಷನಲ್ ಫ್ಲಾಗ್ ಇಟ್ಕೊಂಡು ದಾರಿನಲ್ಲೆಲ್ಲ ಏನು ಜನಗಳು ಪ್ರೊಸೆಷನ್ನು ಎಲ್ಲ ನಾವು ಬಾಗಿ ತೆಗೆದು ಇಟ್ಕೊಂಡು ನೋಡ್ತಾ ಇದ್ವಿ. ಎಲ್ಲ ನಮ್ಮ ಮನೆ ಹಿಡ್ಕೊಂಡು ಆವಾಗ ಸ್ವಾತಂತ್ರ್ಯ ಬಂತು ಆವಾಗ ಎಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಸ್ವಾತಂತ್ರ್ಯ ಬಂತು ಅಂತ ಹೇಳೋರು. ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಗೊತ್ತಾಗಲ್ಲ. 3-4-5 ವರ್ಷದವರು ನಾನು 3-4 ವರ್ಷ ಅವಾಗ ಸ್ವಾತಂತ್ರ್ಯ ಬಂತು ಅದೇನು ಸ್ವಾತಂತ್ರ್ಯ ಬಂತು ಅಂತ ಅವಾಗೇನು ಗೊತ್ತಾಗ್ತಾ ಇಲ್ಲ. ಏನು ಸ್ವಾತಂತ್ರ್ಯ ಬಂತಂತೆ ಅಂತ. ಆಮೇಲೆ ಏನಾಯಿತು ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ನಮ್ಮ ಮನೇಲಿ ಒಂದು ನೆಂಟರು ಬಂದರು. ಅವರು ನನಗೆ ಒಂದು ಟಾಯ್ ತಂದು ಕೊಟ್ಟರು. ದಟ್ ಇಸ್ ವುಡನ್ ಹಾರ್ಸ್. ಅವಾಗ ನಾನೇನು ಮಾಡಿದೆ, ಅದಕ್ಕೊಂದು ದಾರ ಕಟ್ಬಿಟ್ಟು ನಮ್ಮನೆ ಎದುರುಗಡೆ ಒಂದು ಪಾರ್ಕ್ ಇತ್ತು, ಇವಾಗಲೂ ಇದೆ. ಅಲ್ಲಿ ಒಂದು ಮರ, ಇವಾಗಲೂ ಆ ಪಾರ್ಕ್ ಇದೆ. ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಆ ಮರಕ್ಕೆ ಕಟ್ಟಾಕ್ತಿದೆ, ದಾರ ಕಟ್ಬಿಟ್ಟು. ಅದಕ್ಕೆ ಅಲ್ಲಿ ಪಾರ್ಕಲ್ಲಿ ಹುಲ್ಲೆಲ್ಲ ಬಿತ್ತಿರ್ತೀವಿ ನೋಡಿ, ಅದೆಲ್ಲ ಕಿತ್ತುಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಆ ಕುದುರೆಗೆ ಹೇಳಿದೆ, ಟಾಯ್ ಕುದುರೆಗೆ ತಿಂತಾ ಇರು ಬರ್ತೀನಿ ಅಂತ ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ. 1 ಗಂಟೆ ಆದ್ಮೇಲೆ ಬಂದು ನೋಡ್ತೀನಿ ಈ ಕುದುರೆ ಹುಲ್ ತಿಂದಿರುತ್ತೆ ಅಂತ. ಕುದುರೆ ವಾಸ್ ಮಿಸ್ಸಿಂಗ್. ಯಾರೋ ಕುದುರೆ ತೊಗೊಂಡು ಹತ್ಕೊಂಡು ಓಡಿದೆ, ಮನೆಗೆ ಓಡಿದೆ. ನಂಗೆ ಜ್ಞಾಪಕ ಇದೇನೇ ವಿವಿಡ್ ಮೆಮರಿ. ನಮ್ಮ ತಾಯಿಗೆ ಹೇಳಿದೆ, ಅಮ್ಮಮ್ಮ ನಾನು ಕುದುರೆಯಿಂದ ಹುಲ್ಲಾಕ್ಬಿಟ್ಟು ಬಂದೆ, ಕುದುರೆ ಹೊಟ್ಟೋಗ್ಬಿಟ್ಟಿದೆ, ಎಲ್ಲ ಓಡೋಗ್ಬಿಟ್ಟೆ ಕುದುರೆ ಅಂತ ಹೇಳಿದೆ. ಯಾವಾಗ ನನಗೆ ಬೈದರು, ನನಗೆ ಗೊತ್ತಾಗಲ್ವೇನೋ, ಮರದ ಗೊಂಬೆ ತಿನ್ನುತ್ತೇನೋ, ಅದು ಮರದ ಗೊಂಬೆ, ನಾಟದ ಗೊಂಬೆ ಕುದುರೆ ತಿನ್ನುತ್ತೆ, ಅದು ನೀವು ಯಾಕೆ ಎಲ್ಲ ಕಟ್ಟಾಕ್ಬಿಟ್ಟು. I lost. That was my first memory of my first loss in my life. I lost a wooden toy. ಆಮೇಲೆ ನಾನು ಅಲ್ಲಿಂದ ನನಗೆ ಒಂದು ಸ್ಕೂಲ್ಗೆ ಸೇರಿಸಿದ್ರು. ಅಲ್ಲಿಂದ ಸ್ವಲ್ಪ ದೂರ NR ಕಾಲೋನಿ ಅಂತ ಇದೆ. ವಿನಯ್ ಸರ್, ತಮ್ಮ ಅನುಭವವನ್ನು ಹೇಳಲಿಕ್ಕೆ. My childhood is completely different than yours. I was born in a small village which was just 1 kilometer away from the Goa border. And ಬೆಂಗಳೂರಿಂದ ಹೊರಗಡೆ 6 years I was there, so we could hear the cross firing at the border. Shifted to another bigger village called Sadashivgarh. That was the end of that part. So if at all you have to go to any other cities, you have to cross in a ferry. Now the bridge has come, so but because of the bridge there is no development in both Majali as well as Sadashivgarh. And I remember another one is 1961 when Goa got the freedom, and the troops, Indian Army, they went through the Sadashivgarh, part of it, Chittakula, Majali and all. And one of my father's friends, I watched them going. That was the memory I remember. And secondly, once Goa got the freedom, all these foreign cars used to come. Till then, we knew only Hindustan or Ambassador or Fiat. But then we used to see which car it is. Then most of the maximum is the Volkswagen. That was the maximum cars and all. Then later for high school I shifted to Karwar and my college. So different schools and college. 1967. And one thing I'll tell you, we never used to have any vegetables like cabbage, cauliflower. My first thing of seeing cauliflower was 1967. Till then we never used to get cauliflower and all. We used to get only most of the kitchen garden or other ladies finger or brinjal and all. So that was my story. ನಮ್ಮ ಬಾಲ್ಯದ ಅನುಭವಗಳನ್ನ ಕೇಳಿದ್ವಿ. ನೆನಪಿಸ್ಕೊಟ್ಟ ಆನಂದ್ರವರಿಗೆ, ವಿನಯರವರಿಗೆ, ರಾಘವೇಂದ್ರರವರಿಗೆ ಹೃತ್ಪೂರ್ವಕ ವಂದನೆಗಳು. ಅನುಭವ ರೇಡಿಯೋ ಪರವಾಗಿ ನಿಮ್ಮೆಲ್ಲರೂ ವಂದನೆಗಳು. ಕೇಳುಗರೆ, ಇಲ್ಲಿ ತನಕ ನಮ್ಮ ಅನುಭವ ಕಾರ್ಯಕ್ರಮನ ಕೇಳಿದ್ರಿ. ಇಲ್ಲಿ ಸಾಕಷ್ಟು ಹಿರಿಯರು ಬೇರೆ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಸಿದ್ದಾರೆ. ಖಂಡಿತ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಕೇಳುಗರೆ, ಭಾರತ ಸರ್ಕಾರ ರಾಷ್ಟ್ರೀಯ ಹಿರಿಯ ನಾಗರಿಕರಿಗಾಗಿ ಸಹಾಯವಾಣಿಯನ್ನು ತೆರೆದಿದೆ. ಹಿರಿಯ ನಾಗರಿಕರು ಮತ್ತು ಅವರಿಗೆ ಸಂಬಂಧಪಟ್ಟವರು ಯಾವುದೇ ಸಹಾಯ ಸೌಲಭ್ಯಗಳಿಗೆ ಮತ್ತು ಕಾನೂನು ವಿಚಾರಗಳಿಗೆ, ಆಪ್ತ ಸಮಾಲೋಚನೆಗೆ, ಇನ್ನೂ ಇತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿಗೆ ಕರೆ ಮಾಡಬಹುದು.
ಸಹಾಯವಾಣಿಯ ದೂರವಾಣಿ ಸಂಖ್ಯೆ 145667. ಎಲ್ಲ ಹಿರಿಯ ನಾಗರಿಕರು ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಸಹಾಯವಾಣಿಯ ಸಂಖ್ಯೆ 14567. ಈ ಸಹಾಯವಾಣಿಯು ಬೆಳಗ್ಗೆ 8ರಿಂದ ರಾತ್ರಿ 8 ತನಕ ಕಾರ್ಯನಿರ್ವಹಿಸುತ್ತದೆ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.